ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತ ಶ್ರೀಕಂಠ. ಕನ್ನಡ ರಾಜ್ಯೋತ್ಸವದಂದು 5ನೇ ಮೆಟ್ರೋ ರೈಲು ಸಂಚಾರವಾಗ್ತಾ ಇದ್ದು, ಕನ್ನಡ ರಾಜ್ಯೋತ್ಸವಕ್ಕೆ ಯೆಲ್ಲೋ ಲೈನ್ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಆರ್ವಿ ರೋಡ್ನಿಂದ ಬೊಮ್ಮಸಂದ್ರ ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗದಲ್ಲಿ ನವೆಂಬರ್ 1ರಿಂದ 5ನೇ ರೈಲು ಸಂಚಾರ ಮಾಡಲಿದೆ. ನೋಡಿ, ಈ ಯೆಲ್ಲೋ ಲೈನಲ್ಲಿ ಹೋಗಿ ಬರೋದೇ ಭಾರಿನೇ ತೊಂದರೆ ಆಗ್ತಾ ಇತ್ತು. ಆದರೆ ಇದೀಗ ಇನ್ನು ಮುಂದೆ ಆ ಒಂದು ಕಷ್ಟ ಕಡಿಮೆ ಆಗ್ತಾ ಹೋಗುತ್ತೆ. ಕನ್ನಡ ರಾಜ್ಯೋತ್ಸವಕ್ಕೆ ಯೆಲ್ಲೋ ಲೈನ್ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಆರ್ವಿ ರೋಡ್ನಿಂದ ಬೊಮ್ಮಸಂದ್ರ ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗದಲ್ಲಿ ನವೆಂಬರ್ 1ರಿಂದ 5ನೇ ರೈಲು ಸಂಚಾರ ಮಾಡಲಿದೆ. ಸದ್ಯ 4 ರೈಲುಗಳೊಂದಿಗೆ ಯೆಲ್ಲೋ ಲೈನ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದು, ಪ್ರತಿ ರೈಲು ಸಂಚಾರದ ನಡುವೆ 19 ನಿಮಿಷಗಳ ಗ್ಯಾಪ್ ಇತ್ತು. 5ನೇ ರೈಲು ಸೇರ್ಪಡೆಯಾದ್ರೆ ಅಂತರ ಇನ್ನಷ್ಟು ಕಡಿತವಾಗುತ್ತೆ. ಇನ್ನು 5ನೇ ರೈಲು ಸಂಚಾರದಿಂದ 15 ನಿಮಿಷಕ್ಕೊಮ್ಮೆ ರೈಲು ಸಂಚಾರ ಮಾಡುತ್ತೆ. ನೋಡಿ, ಮೊದಲಿಗೆ 25 ನಿಮಿಷಕ್ಕೆ ಒಂದು ಯೆಲ್ಲೋ ಮೆಟ್ರೋ ಬರ್ತಾ ಇತ್ತು. ತದನಂತರದಲ್ಲಿ 19 ನಿಮಿಷಕ್ಕಿತ್ತು. ಇದೀಗ ಕಾಲ್ ಗಂಟೆಗೆ ಒಂದು ಮೆಟ್ರೋ ಸಿಗುತ್ತೆ. ಸದ್ಯ 5ನೇ ರೈಲಿನ ಸುರಕ್ಷಿತ ಪರೀಕ್ಷೆ ಮುಗಿದಿದ್ದು, ಕೊನೆಯ ಹಂತದ ತಾಂತ್ರಿಕ ಪರೀಕ್ಷೆ ಕಾರ್ಯ ಸಾಗ್ತಾ ಇದೆ. ನವೆಂಬರ್ 1ರಂದು ಸಾರ್ವಜನಿಕ ಸೇವೆಗೆ ಮುಕ್ತವಾಗುತ್ತೆ. ಇನ್ನು ಆಗಸ್ಟ್ 10ರಂದು ಪ್ರಧಾನಿ ಮೋದಿ ಯೆಲ್ಲೋ ಲೈನ್ಗೆ ಚಾಲನೆ ಕೊಟ್ಟಿದ್ರು. ಆರಂಭದಲ್ಲಿ 3 ರೈಲುಗಳೊಂದಿಗೆ ಸಂಚಾರ ಆರಂಭಿಸಿತ್ತು. ಅಲ್ಲದೆ 25 ನಿಮಿಷಕ್ಕೊಮ್ಮೆ ರೈಲು ಸಂಚಾರವನ್ನು ಮಾಡ್ತಾ ಇತ್ತು. ಆದರೆ ಬಹಳಷ್ಟು ರಶ್ ಕೂಡ ಇರ್ತಿತ್ತು. ಅದೊಂದು ಮೆಟ್ರೋವನ್ನ ಕ್ಯಾಚ್ ಮಾಡೋದಕ್ಕೆ ಬಹಳಷ್ಟು ಓಡ್ತಾ ಇದ್ರು, ಹೈರಾಣ ಆಗ್ಬಿಟ್ಟಿದ್ರು. ಆದರೆ ನಂತರದಲ್ಲಿ ಸೆಪ್ಟೆಂಬರ್ 10ರಂದು 4ನೇ ರೈಲು ಈ ಒಂದು ಯೆಲ್ಲೋ ಮೆಟ್ರೋಗೆ ಸೇರ್ಪಡೆಯಾಯಿತು. ಅದಾದ ನಂತರ ಪ್ರತಿ 19 ನಿಮಿಷಕ್ಕೊಮ್ಮೆ ರೈಲು ಸಂಚಾರ ಮಾಡ್ತಾ ಇತ್ತು. ಇದೀಗ 5ನೇ ರೈಲು ಬೋಗಿಗಳು ಯೆಲ್ಲೋ ಲೈನ್ ತಲುಪಿದ್ದು, ನವೆಂಬರ್ ತಿಂಗಳಿನಿಂದ ಅಂದ್ರೆ ಇನ್ನು ಕೇವಲ 3 ದಿನಗಳಿಂದ ಕಾರ್ಯಾಚರಣೆ ಮಾಡುತ್ತೆ. 5ನೇ ರೈಲು ಸಂಚರಿಸಿದ್ರೆ ಪ್ರತಿ 15 ನಿಮಿಷಕ್ಕೆ ಒಮ್ಮೆ ನಿಮಗೆ ಯೆಲ್ಲೋ ಲೈನ್ನಲ್ಲಿ ರೈಲು ಸಂಚಾರ ಮಾಡುತ್ತೆ. ಇನ್ನು ಹೊಸೂರಿಗೆ ಕೂಡ ಮೆಟ್ರೋ ವಿಸ್ತರಣೆ ಅಸಾಧ್ಯ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕನ್ನಡಿಗರ ವ್ಯಾಪಕ ವಿರೋಧಕ್ಕೆ ಕಾರಣವಾಗಿದ್ದ ನಮ್ಮ ಮೆಟ್ರೋವನ್ನ ತಮಿಳುನಾಡಿನ ಹೊಸೂರಿಗೆ ವಿಸ್ತರಣೆ ಮಾಡುವ ಯೋಜನೆಯನ್ನ ಸದ್ಯಕ್ಕೆ ಇದೀಗ ತಾಂತ್ರಿಕವಾಗಿ ಕಾರ್ಯ ಸಾಧುವಲ್ಲ ಅಂತ BMRCL ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ನೀಡಿದೆ. ಮೂಲಗಳ ಪ್ರಕಾರ ಕರ್ನಾಟಕದ ಬೆಂಗಳೂರು ಮೆಟ್ರೋ ರೈಲು ನಿಗಮ, BMRCL, ನಮ್ಮ ಮೆಟ್ರೋ ಹಾಗೂ ಚೆನ್ನೈ ಮೆಟ್ರೋ ರೈಲಿನಲ್ಲಿ CMRCL ವ್ಯವಸ್ಥೆಗಳು ವಿಭಿನ್ನ ವಿದ್ಯುತ್ ಶಕ್ತಿ ಚಾಲಿತ ತಾಂತ್ರಿಕತೆಯನ್ನು ಬಳಸ್ತಾ ಇರುವುದರಿಂದ ಸಂಯೋಜಿಸೋದಕ್ಕೆ ಸಾಧ್ಯವಿಲ್ಲ, ಅಸಾಧ್ಯ ಅಂತ ಸರ್ಕಾರಕ್ಕೆ ವರದಿಯಲ್ಲಿ ಹೇಳಿರುವುದಾಗಿ ಗೊತ್ತಾಗ್ತಾ ಇದೆ. ಇನ್ನು ಆರ್ವಿ ರಸ್ತೆ ಬೊಮ್ಮಸಂದ್ರ ಸಂಪರ್ಕಿಸುವಂತಹ ಮೆಟ್ರೋ ಹಳದಿ ಮಾರ್ಗವನ್ನ ಬೊಮ್ಮಸಂದ್ರದಿಂದ 23 ಕಿಲೋಮೀಟರ್ ವಿಸ್ತರಿಸಿ ತಮಿಳುನಾಡಿನ ಹೊಸೂರು ಸಂಪರ್ಕಿಸುವ ಸಂಬಂಧ ಕಾರ್ಯ ಸಾಧ್ಯತಾ ಅಧ್ಯಯನ ಕೈಗೊಳ್ಳುವಂತೆ ತಮಿಳುನಾಡು ಕೋರಿದ್ದು, ಅಲ್ಲಿನ ಕೃಷ್ಣಗಿರಿ ಸಂಸದ ಎಚ್ ಚೆಲ್ಲಕುಮಾರ್ ಈ ಕುರಿತು ಕೇಂದ್ರಕ್ಕೆ ವಿಶೇಷ ಮನವಿಯನ್ನ ಮಾಡಿದ್ರು. ಬಳಿಕ ಎರಡೂ ಮೆಟ್ರೋ ಸಂಸ್ಥೆಗಳು ತಮ್ಮದೇ ಆದ ಅಧ್ಯಯನವನ್ನು ನಡೆಸಿದ್ವು. ಬೊಮ್ಮಸಂದ್ರದಿಂದ ತಮಿಳುನಾಡಿನ ಕಡೆಗೆ ಕೊನೆಯ ಉಪನಗರವಾದ ಅತ್ತಿಬೆಲೆಗೆ ಮೆಟ್ರೋವನ್ನ ವಿಸ್ತರಿಸಲು BMRCL ತನ್ನದೇ ಆದ ಅಧ್ಯಯನವನ್ನ ನಡೆಸಿತು. ಪ್ರಾಸ್ತಾವಿಕ ಯೋಜನೆ ಪ್ರಕಾರ ಎರಡೂ ರಾಜ್ಯಗಳ ಗಡಿಯಲ್ಲಿ 300 ಮೀಟರ್ ಅಂತರದಲ್ಲಿ 2 ನಿಲ್ದಾಣಗಳು ನಿರ್ಮಾಣಗೊಳ್ಳಬೇಕು. ಈ 300 ಮೀಟರ್ ಅನ್ನ ಪಾದಚಾರಿ ಮೇಲ್ಸೇತುವೆ ಮೂಲಕ ದಾಟಬೇಕು. ಇದು ಕಾರ್ಯ ಸಾಧುವಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ನಾವು ನಮ್ಮ ಅಭಿಪ್ರಾಯವನ್ನ ರಾಜ್ಯ ಸರ್ಕಾರದೊಂದಿಗೆ ಹಂಚಿಕೊಂಡಿದ್ದೀವಿ. ಫೈನಲ್ ಡಿಸಿಷನ್ ಅನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ BMRCL ನ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಒಟ್ಟಾರೆ ಇದೆಲ್ಲವೂ ಒಂದು ಕಡೆ ಆದ್ರೆ ಯೆಲ್ಲೋ ಮೆಟ್ರೋ ರೈಲನ್ನ ಅವಲಂಬಿಸಿದವರಿಗೆ ಸದ್ಯಕ್ಕೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ದು, ವೇಗ ನಮ್ಮದು.